ದ ಮೋಸ್ಟ್ ಸೀನಿಯರ್ ಲೀಡರ್ ಒಬ್ಬರನ್ನ ನಾನು ಮಾತಾಡಿಸ್ತಾ ಇದ್ದೀನಿ. 9 ಬಾರಿ ಗೆಲ್ಲುವಂಥದ್ದು ಇದೆಯಲ್ಲ, ಅದು ಸಣ್ಣ ವಿಚಾರ ಅಂತೂ ಅಲ್ವೇ ಅಲ್ಲ. 5 ವರ್ಷ ಆಸ್ ಬಂದ ನಂತರ ಮಜಾ ಹೊಡೆದಕ್ಕೆ ಹೋಗ್ಬಾರ್ದಲ್ಲಿ ಕೆಲಸ ಮಾಡ್ಬೇಕು. ನಮ್ ಸಾಹೇಬ್ರನ್ನ ಮಿನಿಸ್ಟರ್ ಮಾಡ್ಬೇಕಿದ್ರಿ, ಯಾಕೆ ಮಾಡ್ಲಿಲ್ರಿ ಅಂತ ಕೇಳ್ತಾರೆ. ಮಂತ್ರಿ ಇರ್ಲಿ, ಶಾಸಕ ಇರ್ಲಿ, ಇರದೇ ಇರ್ಲಿ, ಬಡವರು ಪಾವ ಮಾಡೋ ಕೆಲಸಗಳು ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನನ್ನ ಜೀವನದಲ್ಲಿ ಕೊಟ್ಟಿದೆ. ಕೈಗಾರಿಕಾ ಮಂತ್ರಿ ಆಗಿ ನಾನು ಒಂದು ಇತಿಹಾಸ ನಿರ್ಮಾಣ ಮಾಡಿದೆ. ಇದು ಏನು ಹಣ ಮಾಡೋದು ದಂಧೆ ಮಾಡೋ ಕೆಲಸ ಅಲ್ಲ. ಮೇಜರ್ ಡಿಸಿಷನ್ ತೆಗೆದುಕೊಳ್ಬೇಕು ಅಂತಂದ್ರೆ RV ದೇಶಪಾಂಡೆ ಸಾಹೇಬರು ಅಲ್ಲಿ ಉಪಸ್ಥಿತರಿದ್ರೆ ಮಾತ್ರ ಸಹಿ ಹಾಕ್ತಾರೆ CM ಅನ್ನುವಂತ ಮಾತಿದೆ. ನಾ ಏನು ಹೇಳ್ತೇನೆ ಅದಕ್ಕೊಂದು ತೂಕ ಅವ್ರು ಕೊಡ್ತಾರೆ. ಬಡವರ ಕೆಲಸ ಮಾಡೋದಾಗ್ಲಿ, ಇದಕ್ಕೆ ಪಕ್ಷವೂ ಇಲ್ಲ, ಜಾತಿನೂ ಇಲ್ಲ, ಧರ್ಮನೂ ಇಲ್ಲ. ಇತ್ತೀಚಿನ ರಾಜಕೀಯ ವಿದ್ಯಮಾನಗಳನ್ನ ನೋಡಿದಾಗ ಕೇವಲ ಮಾತಾಡೋ ಉಪಯೋಗ ಆಗುದಿಲ್ಲ, ಭಾಷಣಗಳು ಬಹಳ ಜನ ಮಾಡ್ತಾರೆ, ಅದರಿಂದ ಉಪಯೋಗ ಆಗುದು. ಕೆಲವರು ತಮ್ಮ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸ್ತಾರೆ. ಹಣ ಇಲ್ಲದೆ ಇದ್ರೆ ಏನನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಣ ಮ್ಯಾಟರ್ ಆಗ್ತದೆ, ಎಲ್ಲಾ ಕಡೆ ಅಲ್ಲ. ಸಿನಿಮಾ ಅಥವಾ ಮ್ಯೂಸಿಕ್ ಕೇಳುವಂತದ್ದಾಗ್ಲಿ, ದಿನ ಮ್ಯೂಸಿಕ್ ಕೇಳಿದ್ರೆ ಬರುವುದಿಲ್ಲ. ಚೆಲುವೆಯೇ ನಿನ್ನ ನೋಡಲು ಮಾತುಗಳು